ಪ್ರಕಾಶ್ ರಾಜ್ ಅವರಿಗೆ ಸಿಂಧೂರವನ್ನ ಕಂಡ್ರೆ ಯಾಕಿಷ್ಟು ಕೋಪ? ಮೋದಿಯನ್ನ ಟೀಕಿಸುವ ಭರದಲ್ಲಿ ಸಿಂಧೂರಕ್ಕೆ ಅವಮಾನಿಸಿದ ಪ್ರಕಾಶ್ ರಾಜ್. ವಯೋವೃದ್ಧರನ್ನ ಸಿಂಧೂರದಿಂದ ದೂರ ಇಡಿ ಅಂತ ಹೇಳಿದ್ಯಾಕೆ? ನನ್ನ ದೇಹದಲ್ಲಿ ರಕ್ತ ಹರಿತಾ ಇಲ್ಲ, ಬದಲಾಗಿ ಸಿಂಧೂರ ಹರಿತಾ ಇದೆ ಅಂತ ಹೇಳಿದ್ದೇ ತಪ್ಪ? ರಾಹುಲ್ ಗಾಂಧಿ ಅವರು ಕೂಡ ಇಂಥದ್ದೇ ಹೇಳಿಕೆಗಳನ್ನ ನೀಡಿದ್ರು. ಆಗ ನೀವ್ಯಾಕೆ ಸುಮ್ಮನಿದ್ರಿ ಪ್ರಕಾಶ್ ರಾಜ್ ಅವರೇ? ನಮಸ್ಕಾರ. ನಮ್ಮ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರು ಮತ್ತೆ ಮೋದಿ ದ್ವೇಷವನ್ನ ಕಾರ್ತಾನೆ ಇದ್ದಾರೆ. ಇವರು ಮೋದಿಯನ್ನ ದ್ವೇಷಿಸುವಂತಹ ಭರದಲ್ಲಿ ಎಲ್ಲಿಯವರೆಗೆ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಪರಂಪರೆಯ ಸನಾತನ ಸಂಸ್ಕೃತಿಯ ಅತಿ ವಿಶಿಷ್ಟವಾದ ಸಂಕೇತ ಸಿಂಧೂರ, ಆ ಸಿಂಧೂರವನ್ನೇ ಗೇಲಿ ಮಾಡುವವರೆಗೆ ಬಂದು ನಿಂತಿದ್ದಾರೆ ಪ್ರಕಾಶ್ ರಾಜ್ ಅವರು. ಪ್ರಧಾನಿ ನರೇಂದ್ರ ಮೋದಿಯನ್ನ ದ್ವೇಷಿಸುವ ಭರದಲ್ಲಿ ಸಿಂಧೂರವನ್ನ ಅವಮಾನಿಸುವವರೆಗೆ ತಲುಪಿಬಿಟ್ಟಿದ್ದಾರೆ. ಇದೇ ಪ್ರಕಾಶ್ ರಾಜ್ ಅವರು ಈ ಸಿಂಧೂರದ ಬಗ್ಗೆ ಗೇಲಿ ಮಾಡಿ ಈಗ ಇನ್ನೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಸಿಂಧೂರವನ್ನೇನಾದ್ರೂ ಸೇವಿಸಿದ್ರೆ ಅದು ಬಹಳ ಅಪಾಯಕಾರಿ, ಆದ್ರಿಂದ ವಯೋವೃದ್ಧರನ್ನ ಸಿಂಧೂರದಿಂದ ದೂರ ಇಡಿ ಅಂತ ಹೇಳಿ ಇವರೊಂದು ಟ್ವೀಟ್ ಅನ್ನ ಹಾಕಿದ್ದಾರೆ. ಅಜಿತ್ ಅಂಜುಮ್ ಅನ್ನುವಂತಹ ಪ್ರಗತಿಪರ ಅನ್ನಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಮಾಡಿದ ವಿಡಿಯೋವನ್ನ ಪ್ರಕಾಶ್ ರಾಜ್ ಅವರು ರೀಟ್ವೀಟ್ ಮಾಡಿ ಈ ರೀತಿಯಾಗಿ ಬರ್ಕೊಂಡಿದ್ದಾರೆ. ಈ ವಿಡಿಯೋವನ್ನ ನೋಡಿದಂತಹ ನಮ್ಮ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರಿಗೆ ಬಹಳ ಖುಷಿಯಾಗಿ, ಅಬ್ಬಾ ಯಾರೋ ಒಬ್ಬ ಮೋದಿ ಅವರನ್ನ ಗೇಲಿ ಮಾಡಿದ್ದಾನೆ, ಅದರ ಜೊತೆಗೆ ಸಿಂಧೂರಕ್ಕೂ ಅವಮಾನ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಅವನು ಮಾಡಿದಂತಹ ಟ್ವೀಟ್ ಅನ್ನ ಇವರು ತಮ್ಮ ಅಕೌಂಟ್ ನಲ್ಲಿ ರೀಟ್ವೀಟ್ ಮಾಡಿ ಅದಕ್ಕೆ ಏನೇನೋ ಇಷ್ಟಿಷ್ಟು ಉದ್ದ ಬರ್ಕೊಂಡು ಹಾಕ್ಬಿಟ್ಟಿದ್ದಾರೆ. ವಯೋವೃದ್ಧರು ಈ ಸಿಂಧೂರದಿಂದ ದೂರ ಇರಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟಾಂಗ್ ಕೊಟ್ಟು ಟ್ವೀಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಈ ಪ್ರಕಾಶ್ ರಾಜ್ ಅವರು ಸಿಂಧೂರದ ಬಗ್ಗೆ, ಪ್ರಧಾನಿ ಮೋದಿಯ ಬಗ್ಗೆ ಈ ರೀತಿಯಾಗಿ ಕಮೆಂಟ್ ಮಾಡುವಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಟ್ವೀಟ್ ಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ, ಪ್ರಧಾನಿ ಮೋದಿ ನನ್ನ ದೇಹದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಸಿಂಧೂರ ಹರಿತಾ ಇದೆ ಅಂತ ಹೇಳಿದಾಗ ಅದಕ್ಕೂ ಈ ಪ್ರಕಾಶ್ ರಾಜ್ ಅವರು ಕಮೆಂಟ್ ಅನ್ನ ಮಾಡಿದ್ರು, ಟ್ವೀಟ್ ಅನ್ನ ಮಾಡಿದ್ರು. ಮೇ ಬಿ ಬಿಕಾಸ್ ಆಫ್ ನಾನ್ ಬಯೋಲಾಜಿಕಲ್ ಜೀನ್ಸ್ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ರು. ಕನ್ನಡದಲ್ಲಿ ಇದರ ಅರ್ಥ ಏನಂತ ಹೇಳಿದ್ರೆ, ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನ್ ಬಯೋಲಾಜಿಕಲ್ ಇರಬೇಕು, ಹಾಗಾಗಿ ಅವರ ದೇಹದಲ್ಲಿ ರಕ್ತದ ಬದಲಾಗಿ ಸಿಂಧೂರ ಹರಿತಾ ಇದೆಯೇನೋ ಅಂತ ಹೇಳಿ ಇವರು ಟ್ವೀಟ್ ಅನ್ನ ಮಾಡಿದ್ರು. ಭಾರತೀಯ ನಾರಿಯರ ಸಿಂಧೂರವನ್ನ ಅಳಿಸಿದವರ ರಕ್ತವನ್ನ ಹರಿಸಬೇಕು ಅನ್ನುವಂಥದ್ದು ಇಡೀ ಭಾರತದವರ ಮಾತಾಗಿತ್ತು, ಭಾರತೀಯರ ಧ್ವನಿಯಾಗಿತ್ತು. ಭಾರತೀಯರ ಭಾವನೆಯನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸ್ಟೇಜ್ ನಲ್ಲಿ ವ್ಯಕ್ತಪಡಿಸಿದ್ದು. ಇದಕ್ಕೆ ಗೇಲಿ ಮಾಡುವಂಥದ್ದೇನಿದೆ? ಇದಕ್ಕೆ ಟಾಂಗ್ ಕೊಟ್ಟು ಟ್ವೀಟ್ ಮಾಡುವಂತಹ ಅವಶ್ಯಕತೆ ಆದ್ರೂ ಏನಿದೆ? ಇಷ್ಟೇ ಅಲ್ಲ, ಈ ಪ್ರಕಾಶ್ ರಾಜ್ ಅವರಿಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿದ್ದೇ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ, ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನ ಸಂಭ್ರಮಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನ ಬಿಜೆಪಿ ಅವರು ಆಯೋಜನೆ ಮಾಡಿದ್ರು. ಈ ತಿರಂಗ ಯಾತ್ರೆಗೆ ಇವರು ಟ್ವೀಟ್ ಅನ್ನ ಮಾಡಿದ್ರು. ಏನಂತ ಹೇಳಿ? ಬೆಗ್ಗರ್ಸ್ ಆನ್ ದ ಸ್ಟ್ರೀಟ್ ಬೆಗ್ಗಿಂಗ್ ಫಾರ್ ದ ಓಟ್ಸ್ ಅಂತ ಹೇಳಿ, ಅಂದ್ರೆ ಬೀದಿಯಲ್ಲಿ ನಿಂತು ಭಿಕ್ಷುಕರು ಓಟ್ಗಾಗಿ ಭಿಕ್ಷೆಯನ್ನ ಬೇಡ್ತಿದ್ದಾರೆ ಅಂತ ಹೇಳಿ ಇವರು ಟ್ವೀಟ್ ಅನ್ನ ಮಾಡಿದ್ರು. ಈ ಪ್ರಕಾಶ್ ರಾಜ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಆಗಲ್ಲ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡಿದ್ದಂತೂ ಇವರ ಪ್ರಕಾರ ಬಹಳ ದೊಡ್ಡ ತಪ್ಪು. ಆಮೇಲೆ ಈ ಸಿಂಧೂರ್ ಅನ್ನುವಂತ ಹೆಸರೇ ಇವರಿಗೆ ಆಗಿ ಬರೋದೇ ಇಲ್ಲ. ಈಗ ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರಲ್ಲ ಪ್ರಕಾಶ್ ರಾಜ್ ಅವರು, ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಥದ್ದೇನ್ ಹೇಳಿದ್ರು, ಮೋದಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಒಂದ್ಸಲ ನೋಡಿ. ಮೋದಿ ಕಿ ನಸೋ ಮೇ ಲಹು ನಹೀ ಗರಂ ಸಿಂಧೂರ್ ಬಹ ರಹಾ ಹೈ. ನನ್ನ ದೇಹದಲ್ಲಿ ಸಿಂಧೂರ ಹರಿತಾ ಇದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಇವರ ಈ ಮಾತುಗಳನ್ನ ಲೇವಡಿ ಮಾಡುವಂಥದ್ದೇನಿದೆ? ಇದಕ್ಕೆ ಈ ರೀತಿ ಟ್ವೀಟ್ ಮಾಡಬೇಕಾದ ಅವಶ್ಯಕತೆ ಆದ್ರೂ ಏನಿದೆ? ಅವರು ಹೇಳಿರುವಂಥದ್ದು, ಪ್ರಧಾನಿ ಮೋದಿ ವ್ಯಕ್ತಪಡಿಸಿರುವಂಥದ್ದು ಇಡೀ ಭಾರತೀಯರ ಮನದ ಮಾತನ್ನ. ನಿಮಗಂತೂ ಉಗ್ರರನ್ನ ಕಂಡ್ರೆ ರಕ್ತ ಕುದಿಯೋದಿಲ್ಲ, ಕೊನೆ ಪಕ್ಷ ಉಗ್ರರ ವಿರುದ್ಧ ಸಾರ್ವಜನಿಕವಾಗಿ ಧ್ವನಿ ಎತ್ತುತ್ತಾರಲ್ಲ, ಆ ರೀತಿ ಧ್ವನಿ ಎತ್ತುವುದು ಕೂಡ ತಪ್ಪು ಅಂತ ನೀವು ಹೇಳ್ತೀರಾ. ಏನ್ ಹೇಳ್ಬೇಕು ನಿಮ್ಮಂಥವರಿಗೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಂಧೂರದ ಬಗ್ಗೆ ಹೇಳಿದ್ದಕ್ಕೆ ನೀವು ಇಷ್ಟೆಲ್ಲ ಟ್ವೀಟ್ ಮಾಡ್ತಿರಲ್ಲ ಪ್ರಕಾಶ್ ರಾಜ್ ಅವರೇ. ಹಾಗಾದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು, ನನ್ನ ಮೈಯಲ್ಲಿ, ನನ್ನ ರಕ್ತದಲ್ಲಿ ತಮಿಳುನಾಡಿನ ಮಣ್ಣು ಸೇರ್ಕೊಂಡಿದೆ, ಮಣ್ಣು ಹರಿತಾ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ಇದರ ಅರ್ಥ ಏನು? ರಾಹುಲ್ ಗಾಂಧಿ ಅವರ ಮೈಯಲ್ಲಿ ರಕ್ತದ ಬದಲಿಗೆ ಮಣ್ಣೇನಾದ್ರೂ ಹರಿತಾ ಇದೆಯಾ? ಅವರು ಆ ರೀತಿ ಹೇಳಿದ್ದನ್ನ ಕೂಡ ನೀವು ಟ್ವೀಟ್ ಮಾಡಬಹುದಿತ್ತಲ್ವಾ? ಇಷ್ಟೇ ಅಲ್ಲ, ಇದೇ ರಾಹುಲ್ ಗಾಂಧಿ ಅವರು ವೇದಿಕೆಯ ಮೇಲೆ ನಿಂತುಕೊಂಡು ತಮ್ಮದೇ ಪಕ್ಷದ ನವಜೋತ್ ಸಿಂಗ್ ಸಿದ್ದು ಅವರ ರಕ್ತದಲ್ಲಿರೋದು ಪಂಜಾಬ್ ಅಂತ ಹೇಳಿದ್ರು. ಇದರ ಅರ್ಥ ಏನು?
ಇದನ್ನ ನೀವ್ ಯಾಕೆ ಅವತ್ತು ಟ್ವೀಟ್ ಮಾಡ್ಲಿಲ್ಲ? ಇಲ್ಲಿ ಅವರ ಮೈಯಲ್ಲಿ ಹರಿತಾ ಇರೋದು ರಕ್ತಾನೆ, ಪ್ರಧಾನಿ ಮೋದಿ ಅವರ ಮೈಯಲ್ಲಿ ಹರಿತಾ ಇರೋದು ರಕ್ತಾನೆ. ಆದ್ರೆ ಪ್ರಧಾನಿ ಮೋದಿ ಅವರು ಹೇಳಿದಂತಹ ಹೇಳಿಕೆ ಇದೆಯಲ್ಲ, ಅದರ ಹಿಂದಿರುವಂತಹ ಭಾವನೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇಡೀ ದೇಶದ ಜನತೆ ಅರ್ಥ ಮಾಡ್ಕೊಂಡಿದೆ, ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಇದೇ ದೊಡ್ಡ ವಿಪರ್ಯಾಸ. ನೀವು ಕೇವಲ ನಿಮ್ಮ ಸೈದ್ಧಾಂತಿಕ ತೆವಲನ್ನ ತೀರಿಸಿಕೊಳ್ಳೋದಕ್ಕಾಗಿ ಈ ರೀತಿಯಾಗಿ ಕಮೆಂಟ್ ಅನ್ನ ಮಾಡ್ತೀರಾ. ಈ ಪ್ರಕಾಶ್ ರಾಜ್ ತರಹದ ಪ್ರಗತಿಪರರನಿಸಿಕೊಂಡವರು ತಮಗೆ ಆಗದೇ ಇರುವವರ ಮಾತುಗಳನ್ನ, ಹೇಳಿಕೆಗಳನ್ನ ಯಾವ ರೀತಿಯಾಗಿ ತಿರುಚುತ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಿಸ್ ಬ್ಯಾಂಕ್ ನಲ್ಲಿರುವಂತಹ ಹಣವನ್ನೇನಾದ್ರೂ ತಂದ್ರೆ ಭಾರತದಲ್ಲಿರುವ ಪ್ರತಿಯೊಬ್ಬರಿಗೂ 15 ಲಕ್ಷ ರೂಪಾಯಿಯನ್ನ ಕೊಡಬಹುದು ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಪ್ರಧಾನಿ ಮೋದಿ ಅವರನ್ನ ಕಂಡ್ರೆ ಆಗದೇ ಇರುವವರು ಏನಂತ ಪ್ರಚಾರ ಮಾಡ್ಕೊಂಡು ಬಂದ್ರು? ಪ್ರಧಾನಿ ಮೋದಿ ಒಬ್ಬೊಬ್ಬರಿಗೆ 15 ಲಕ್ಷ ರೂಪಾಯಿ ಕೊಡ್ತಾರಂತೆ, ಅವರ ಬ್ಯಾಂಕ್ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತಾರೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೊಂದು ಕಡೆ ಅಂದ್ರೆ ಒಂದು ಇಂಟರ್ವ್ಯೂ ನಲ್ಲಿ ಜನರ ಸೇವೆ ಮಾಡೋದಕ್ಕಾಗಿ ಭಗವಂತನೇ ನನ್ನನ್ನು ಕಳಿಸಿದ್ದಾನೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಈ ಹೇಳಿಕೆಯನ್ನು ಕೆಲವರು ಯಾವ ರೀತಿಯಾಗಿ ತಿರುಚುತ್ತಾರೆ ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಭಗವಂತ ಅಂತ ಸ್ವತಃ ಹೇಳ್ಕೊಂಡು ಬಿಟ್ಟಿದ್ದಾರೆ, ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನ್ ಬಯೋಲಾಜಿಕಲ್ ಅಂತ ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯವಾಗಿ ನಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ, ಅಯ್ಯೋ ಇವರನ್ನ ಭಗವಂತನೇ ನಮಗೋಸ್ಕರ ಕಳಿಸಿದ್ದಾನೆ, ಇವರು ಭಗವಂತನ ಸ್ವರೂಪ, ಹಾಗೆ ಹೀಗೆ ಅಂತ ನಾವು ಹೇಳ್ತೇವೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಇಂಟರ್ವ್ಯೂನಲ್ಲಿ ಹೇಳಿದ್ದು, ನನಗೆ ಜನರ ಸೇವೆ ಮಾಡಬೇಕು ಅನ್ನುವಂತಹ ಮನಸ್ಸಿದೆ, ಅದಕ್ಕಾಗಿ ದೇವರೇ ನನ್ನನ್ನು ಜನರ ಸೇವೆಗೋಸ್ಕರ ಕಳಿಸಿದ್ದಾನೆ ಅಂತ ಹೇಳಿ. ಆದ್ರೆ ಅವರ ಈ ಹೇಳಿಕೆಯನ್ನ ಈ ರೀತಿಯಾಗಿ ತಪ್ಪು ಆಗಿ ಕೆಲವರು ತಿರುಚಿದ್ರು. ಈಗ ಅತೀ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿ ನನ್ನ ಮೈಯಲ್ಲಿ ರಕ್ತ ಹರಿತಾ ಇಲ್ಲ, ಬದಲಾಗಿ ಸಿಂಧೂರ ಹರಿತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಹೇಳಿಕೆಯನ್ನ, ಅದರ ಅರ್ಥ ಇವರಿಗೆ ಗೊತ್ತಿದ್ರು ಕೂಡ ಅದನ್ನ ಈ ರೀತಿಯಾಗಿ ತಿರುಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಚ್ಚರವಾಗಿರಿ ಪ್ರಕಾಶ್ ರಾಜ್ ಅವರೇ, ನಿಮ್ಮ ಈ ರೀತಿಯ ಟ್ವೀಟ್ಗಳಿಂದ ಭಾರತೀಯರ ರಕ್ತ ಕುದಿತಾ ಇದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.